ನಮಸ್ಕಾರ ರೈತರೇ. ಇವತ್ತು ಇಲ್ಲಿ ಹಳ್ಳಿಗೆ ಬಂದಿದ್ವಿ. ಯಾಕಪ್ಪ ಅಂದ್ರೆ ಶೇಂಗಾಕ್ಕೆ ತಳಗೊಬ್ಬರ ಕೊಟ್ಟಿದ್ರು ನಮ್ಮದು ಗೊಬ್ಬರದ ಕಂಪ್ನಿದು. ರೈತರ ಬಾಯಿಲಿಂದ ಕೇಳ್ಕೊಂಡು ರಿಸಲ್ಟ್ ಯಾವ ಥರ ಬಂದಿದೆ ಅಂತೇಳಿ. ರೈತರ ನಿಮ್ಮ ಹೆಸರು ರೀ? ನಮ್ಮ ಹೆಸರು ಲಕ್ಷ್ಮಣ್ ಯಲ್ಲಪ್ಪ ಮುದೋಳ್ ಅಂತ ಹೇಳ್ರಿ. ಲಕ್ಷ್ಮಣ್ ಯಲ್ಲಪ್ಪ ಮುದೋಳ್ ಅಂತೀರಿ. ಊರು ರೀ? ಊರ ಸಿದ್ದಾಪುರ, ಬಿಳಗಿ ತಾಲೂಕು ಸಿದ್ದಾಪುರ. ಇದು ಎಷ್ಟು ಎಕರೆ ಐತ್ರಿ ಶೇಂಗಾ? ಇದು ಶೇಂಗಾ ಈಗ 1 ಎಕರೆ ಐತ್ರಿ. 1 ಎಕರೆ ಶೇಂಗಾ ಐತಿ. ತಳಗೊಬ್ಬರ ಯಾವ್ದು ಯೂಸ್ ಮಾಡಿದ್ರಿ? ತಳಗೊಬ್ಬರ ನಾವು ಡಾಕ್ಟರ್ ಬೂಮ್ ಅಂತೇಳಿ ತೊಗೊಂಬಂದಿವ್ರಿ. ಡಾಕ್ಟರ್ ಬೂಮ್ ಯೂಸ್ ಮಾಡ್ರಿ. ಕಾಳು ಇತ್ತು ಪುಡಿ ಐತ್ರಿ? ಕಾಳು ಐತ್ರಿ. ಇದು ಕಾಳು ಐತಿ. ಅದ್ರ ಕೂಡ ಮತ್ತೆ ಏನು ಬೆಳೆಸಿಲ್ಲ? ಏನಂದ್ರೆ ಏನು ಹಾಕಿಲ್ರಿ. ಎಷ್ಟು ಚೀಲ ಹಾಕಿರಿ ಇದಕ್ಕೆ? ಈಗ ಈ 1 ಚೀಲ 1 ಎಕರೆಗೆ 1 ಚೀಲ ಕೊಟ್ಟಿನ್ರಿ. 1 ಎಕರೆಗೆ 1 ಚೀಲ ಕೊಟ್ರಿ. ರಿಸಲ್ಟ್ ಹೆಂಗ್ ಐತ್ರಿ ನಿಮಗದು? ರಿಸಲ್ಟು ನಾವು ಈಗ ನಮ್ಮ ಜೊತೆ ಬಿತ್ತನೆ ಮಾಡಿದವರು ಅವ್ರದ್ದು ಶೇಂಗಾ ನೋಡಿದಾಗ ನನ್ನ ಶೇಂಗಾ ಎಲಿನೂ ಜಾಸ್ತಿ ಐತಿ, ನಾಟಿಗೆ ಸೈಜುನು ಜಾಸ್ತಿ ಬಂದೈತ್ರಿ. ಹಾ ರೀ. ಮತ್ತೆ ಇದು ಎಷ್ಟು ದಿನದ ಐತ್ರಿ ಶೇಂಗಾ? ಇದು ಇನ್ನ ತಿಂಗಳಿಗೆ 2 ದಿವಸ ಕಡಿಮೆ ಐತ್ರಿ. 28 ದಿವಸ ಆಯ್ತು. 28 ದಿವಸ ಆಯ್ತ್ರಿ. ಮತ್ತೆ ಗೋಧಿನೂ ಪಕ್ಕದ ಜಮೀನದವ್ರು ಗೋಧಿ ಹಾಕ್ಯಾರ, ಗೋಧಿ ಸಹಿತನು ಹಾಕಿನ್ರಿ. ಹೌದ್ರಾ? ಅದಕ್ಕೂ ಡಾಕ್ಟರ್ ಬೂಮ್ನ ಯೂಸ್ ಮಾಡೇನ್ರಿ. ಈಗ ಅವ್ರಿಗೆ ನನಗ 15 ದಿವಸ ಫರಕ್ ಐತ್ರಿ. ಅವರು 15 ದಿವಸ ಮುಂಚಿತವಾಗಿ ಬಿತ್ತಾರ, ನಾನು 15 ದಿವಸ ನಂತರ ಬಿತ್ತೀನ್ರಿ. ಅದನ್ನ ತಳಗ ವಿಡಿಯೋ ತಗೊಳ್ಳೋಣಂತ್ರಿ. ಅದ್ರದ್ದು ಗೋಧಿದು ತಗೊಳ್ಳೋಣ, ನಿಮ್ದು ಗೋಧಿದು ತಗೊಳ್ಳೋಣ. ಬಟ್ ಇದಕ್ಕೆ ರಿಸಲ್ಟ್ ಹೆಂಗ್ ಐತ್ರಿ? ರಿಸಲ್ಟ್ ನಾವು ಹೇಳ್ತೀವಲ್ರಿ. ಈಗ ಅವ್ರು ಈಗ ಇಲ್ಲಿ ನಮ್ಮ ಜೊತೆಗೆ ಬಿತ್ತಿದವ್ರ ಶೇಂಗಾ ಸಣ್ಣಗೆ ಐತಿ. ಇದ್ರದ್ದು ನೋಡಿದ್ರೆ ಕಪ್ಪಾಗಿ ಗಿಡದ ಸೈಜು ಎತ್ತರ ಬಂದೈತಿ. ಮತ್ತು ಒಂದು ಕಾಳನು ಉಸಿ ಹೋಗಿಲ್ಲ. ಹಾ ರೀ. ಮತ್ತೆ ನಾವು ನೀರ್ ಹಾಸೋದು ಸ್ವಲ್ಪ ಲೇಟ್ ಮಾಡಿದೀವ್ರಿ. ಇನ್ನು ಉಳ್ನೀರ್ ಬೇಗ ಬಿಡ್ಬೇಕಾಗಿತ್ತು. ಈಗ ಬೇರೆ ಗೊಬ್ಬರ ಹಾಕಿದಾಗ ನಾವು ಕಂಡುಕೊಂಡೀವಿ ಏನಂದ್ರ ರೀ, ಮೊದಲಿಗೆ ಬೇರೆ ಗೊಬ್ಬರ ಹಾಕಿದಾಗ ಉಳಿದ ಕಾಳುಗಳು ಯಾವ ನಾಟಿಗಾಗಿ ಮೇಲೆ ಬರ್ತಿರ್ಲಿಲ್ಲ, ಕಾಳ ಲಡ್ ಹೋದ್ಬಿಡ್ತಿತ್ತು. ಈಗ ಯಾವ್ದು ಬೀಜಿ ಉಸಿ ಹೋಗಿಲ್ಲ, ಲಡ್ ಹಾಯ್ದಿಲ್ಲ. ಒಂದ್ ಕಾಳನು ಲಡ್ ಹಾದಿಲ್ರಿ. ಅಷ್ಟು ಕಾಳು ಏನೈತಲ್ಲ ಭೂಮಿಯಾಗ ಇದ್ದಿದ್ದು ಒಟ್ಟು ಕಾಳನು ಮೇಲೆ ಮೊಳಕೆ ಹೊಡೆದು ಮೇಲೆ ಬಂದೈತ್ರಿ. ಒಂದ್ ಕಾಳನು ಉಸಿ ಹೋಗಿಲ್ಲ. ಆಯ್ತ್ರಿ. ಅಲ್ಲಿಂದ ಗೋಧಿದೊಂದು ಮಾಡ್ಕೊಂಡು ನಿಮ್ದೊಂದು ವಿಡಿಯೋ ಅದನ್ನು ತೋರ್ಸಾಕತ್ತ ಬರ್ರಿ ರೈತರ. ಬರ್ಲಿ. ಶೇಂಗಾ ರೈತರೆಲ್ಲ ನೋಡಿರ್ಬೋದಲ್ಲ, ಮಗ್ಲು ಹೊಲ್ದವ್ರಿ ನೋಡ್ಯಾರಲ್ರಿ. ಅವ್ರು ಬಂದ್ ಹೇಳಿದ್ರು, ಏನಪ್ಪ ಇದಕ್ಕ ಯಾವ ತರ ಗೊಬ್ಬರ ಯೂಸ್ ಮಾಡಿದಿ, ಏನ್ ಮಾಡಿದಿ, ಬೆಳಿನ ಬಾರಿ ಬಂದೈತ್ಲ ಅಂತ ಕೇಳಿದ್ರು. ನಾ ಕೇಳಿದ ತಕ್ಷಣ ಹೇಳಿದೆ, ಏನಿಲ್ರಿ ನಾವು ಡಾಕ್ಟರ್ ಬೂಮ್ ಅಂತೇಳಿ ಸಾವಯವ ಗೊಬ್ಬರ ಅದು, ಆ ಗೊಬ್ಬರ ತಂದ್ಬಿಟ್ಟು ಹಾಕಿನ್ರಿ. ಅದು ಇಲ್ಲಿ ಬಿಳಿಗ್ಯಾಗ ಸಿಗ್ಲಿಲ್ರಿ. ಬಿಳಿಗ್ಯಾಗ ಸಿಗ್ಲಿಲ್ಲ ಅಂದ್ರು ನಾ ಏನ್ ಮಾಡೇನ್ರಿ, ಸುಣಗುದವರೆಗೂ ಹೋಗಿ ಆ ಸುಣಗುದ್ ಏರಿಯಾದಾಗ ತಂದ್ಬಿಟ್ಟು ಇದನ್ನ ನೋಡೇ ಬಿಡೋಣ, ಇದ್ರ ರಿಸಲ್ಟ್ ಹೆಂಗೈತಂತ ನೋಡೋಣ. ನಂತರ ಇಲ್ಲಿ 4 ಮಂದಿಗೆ ನಾವ್ ರೈತರಿಗೂ ಹೇಳ್ಬೇಕಂತ ಹೇಳಿ ಇದನ್ನ ನಾನು ಬಿತ್ತನೆ ಮಾಡೇನ್ರಿ. ಅದನ್ನ ನನಗ ತಕ್ಕ ಮಟ್ಟಿಗೆ ಹೇಳ್ಬೇಕಂದ್ರೆ ಸರಿಯಾದ ರೀತಿ ರಿಸಲ್ಟ್ ಬಂದೈತಿ ಈಗ ಸದ್ಯಕ್ಕಿನ ಪೂರ್ತಿ. ನಂತರ ಈ ಗೋಧಿ ಪ್ಲಾಟಿಗೆ ನೀವು ತಳಗೊಬ್ಬರ ಕೊಟ್ರಿ? ತಳಗೊಬ್ಬರ ಕೊಟ್ಟಿವ್ರಿ, ಡಾಕ್ಟರ್ ಬೂಮ್ನ ಹಾಕಿವ್ರಿ. ಇದಕ್ಕೂ ಕಾಳು ಗೊಬ್ಬರನ ಕೊಟ್ರಿ. ಟೋಟಲ್ 1 ಎಕರೆ ರೀ? 1 ಎಕರೆ ರೀ. 1 ಎಕರೆ 33 ಗುಂಟೆ ಐತ್ರಿ. 2 ಪ್ಯಾಕೆಟ್ ಹಾಕಿವ್ರಿ ಇದಕ್ಕೆ. ಶೇಂಗಾಕ್ ಬತ್ತು ಮತ್ತೆ ಇದಕ್ ಬತ್ತು. ಬರೀ ಎಷ್ಟು ದಿನದ್ರಿ ಇದು? 28 ದಿವಸದ ಐತಿ ನೋಡ್ರಿ. 28 ದಿವಸದ್ರಿ. ಇದ್ರಿ ಇದು ಈಚೆ ಕಡೆ ಇನ್ನೊಬ್ರು ಪ್ಲಾಟ್ ಐತ್ರಿ. ಇದು 45 ದಿವಸ ಐತ್ರಿ. 45 ದಿವಸ ಐತಿ. ಅದು 45 ದಿವಸ ಐತ್ರಿ. ನಮ್ದು 28 ದಿವಸ ಐತ್ರಿ. ಮತ್ತೆ ಅವರು ಬೇರೆ ಗೊಬ್ಬರ ಯೂಸ್ ಮಾಡ್ಯಾರ್ರಿ. DAP ಹಾಕ್ಯಾರ್ರಿ. ನಂದು ಈ ಡಾಕ್ಟರ್ ಬೂಮ್ ಹಾಕಿನ್ರಿ. ಈ ಡಾಕ್ಟರ್ ಬೂಮ್ ಹಾಕಿದ್ದು ಈಗ ಅವ್ರಿಗೆ 45 ದಿವಸದಕ್ಕ ಮತ್ತೆ 28 ದಿವಸಕ್ಕ ನೋಡಿದ್ರೆ ಗೋಧಿ ಎರಡು ಸೇಮ್ ಐತ್ರಿ. ಹೌದ್ರಿ. ಅದು ಸೈಜ್ ಸೇಮ್ ಐತಿ ನೋಡ್ರಿ. ನೀವು ಬೇಕಾದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತಾಗ, ಇಲ್ಲೇ ವಿಡಿಯೋ ಹಿಡ್ಕೊಂಡು ನೋಡ್ರಿ. ನಂತರ ಈ ಗೋಧಿ ನೋಡ್ರಿ, ಇದು 28 ದಿವಸದ್ರಿ, ಅದು 45 ದಿವಸದ್ದು. ಇಲ್ಲಿ ನಮಗೆ ಇಲ್ಲೇ ರಿಸಲ್ಟ್ ನೋಡಾಕ ನಮಗೆ ಅನಿಸ್ತ್ರಿ, ಈ ಗೊಬ್ಬರ ಮೇಲೆ ಒಂದು ವಿಶ್ವಾಸ ಉಳಿತು ನಮಗೆ. ಮತ್ತೆ ರಿಸಲ್ಟ್ ಎಲ್ಲ ರೈತರ ಐತ್ರಿ, ಯಾಕಂದ್ರೆ ಗೋಧಿ ಚಲೋ ಬಂದೈತಿ. ಪಕ್ಕದ ಜಮೀನವ್ರು ಕೇಳಿದ್ರ ಅವ್ರು, ನೀವು ಇದನ್ನ ಬಿತ್ತೋತ್ನ್ಯಾಗ ಯಾವ ತರ ಗೊಬ್ಬರ ತಂದ್ರಿ, ಗೋಧಿ ಏನ್ರಿ ನಿಮಗ ಒಂದ್ 15 ದಿವಸ ಫರಕ್ ಐತಿ ಅಂತ ಹೇಳಿ ಅಂದ್ರಿ. ಮತ್ತ ಗೋಧಿ ನೋಡಿದ್ರೆ ನಿಮ್ದು ಸೇಮ್ ಐತಿ, ನಮ್ದು ಸೇಮ್ ಐತಿ. ಮತ್ 15 ದಿವಸ ಫರಕ್ ಇದ್ರು ಇದು ಹೆಚ್ಚಿಗೆ ಹೆಂಗ್ ಬೆಳೆದೈತಿ ಅಂತ ಕೇಳಿದ್ರ ನಮಗ. ಈ ತರ ಹಿಂಗ್ ಆ ಜಮೀನ್ದವ್ರು ನಿಮ್ಗ ಕೇಳಿರ್ಬಹುದಲ್ರಿ? ಕೇಳಿದ್ರಲ್ರಿ. ಈಗ ನಿಂದ ಇಟ್ಟು ಎತ್ತರ ಆಗೈತೆ ಅಂದ್ರೆ ಎಲ್ಲಿದ್ ಗೊಬ್ಬರ ತಂದೆ ಅಂತ ಕೇಳಿದ್ರು ನನಗ.
ಎಲ್ಲಿದ್ ಗೊಬ್ಬರ ತಂದಿ ಅಂತ ಕೇಳಿದ್ರು. ಹಿಂಗ್ರಿ ಒಂದು ಡಾಕ್ಟರ್ ಭೂಮ್ ಅಂತೇಳಿ ಐತಿ, ಅದು ಸಾವಯವ ಗೊಬ್ಬರ ಅಂತೇಳಿ ಹೇಳಿದ್ರು ನಮಗ. ಮತ್ತು ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ಹೇಳಿ ನಮಗೆ ಯಾಸಿನ್ ಸರ್ ಹೇಳಿದರು. ಯಾಸಿನ್ ಸರ್ ಹೇಳಿದ ತಕ್ಷಣ ನಾವು ನೋಡೋಣ ಅಂತೇಳಿ ಏನು ಮಾಡಿದೀವಿ, ಬೆಳಗ್ಗೆ ಒಳಗಡೆ ಸಿಗ್ಲಿಲ್ಲ ಇದು ಗೊಬ್ಬರ. ಸುಣಗಕ್ಕೆ ಹೋಗಿ ತೊಗೊಂಬಂದಿವ್ರಿ. ಇನ್ನು ನೀವು ಇದಕ್ಕೆ 28 ದಿನದ ಐತ್ರಿ ಗೋಧಿ, ಇದಕ್ಕೆ ಯಾವುದು ಮತ್ತೇನ ಸ್ಪ್ರೇ ಮಾಡಿಲ್ಲ? ಯಾವುದೇ ಥರದ ಸ್ಪ್ರೇ ಇಲ್ರಿ. ಇದಕ್ಕೆ ನೋಡ್ರಿ ರೈತರ ಒಂದು ಸ್ಪ್ರೇ ಐತ್ರಿ. ಏನು ಎಡಿ ಹೊಡ್ಕೊಂಡು ನೀವು ಒಂದು ಸ್ಪ್ರೇ ಮಾಡ್ರಿ, ಒಂದು PGM ಅಂತ ಸಿಗತ್ರಿ, ಒಂದು ಗ್ರೋಯಾಸ್ ನೆಂಟೆಡ್ ಸಿಗತ್ರಿ. ಸ್ಪ್ರೇ ಮಾಡಿದ ಒಂದು ಆಟೋಮೆಟಿಕ್ ಅವ್ರಕ್ಕಿಂತ 1.5 ಫುಟ್ ಹೈಯೆಸ್ಟ್ ಬರ್ತದೆ ನಿಮ್ಮ ರಿಸಲ್ಟ್. ನೋಡ್ರಿ ರೈತರ ಎಲ್ಲರೂ ಈ ಥರ ನೋಡ್ರಿ, ಇಲ್ಲೇ ಡಿಫ್ರೆನ್ಸ್ ಐತಿ. ಅವರು ಕೂಡ 45 ದಿನದ ಗೋಧಿ, ಬರೀ ಇದು 22 ದಿನದ ಗೋಧಿ. ರಿಸಲ್ಟ್ ಇಷ್ಟ ಐತ್ರಿ. ಯಾಕಂದ್ರೆ ಯಾವುದೋ ಥರನೂ ಸಾವಯವ ರಿಸಲ್ಟ್ ಕೊಡಂಗಿಲ್ಲ ಅಂತೀರಿ, ಬಟ್ ಇಲ್ಲ ಪ್ಲಾಟ್ ಟು ಪ್ಲಾಟ್ ಇಲ್ಲೇ ವಿಸಿಟ್ ಮಾಡಕತ್ತೀವಿ, ರಿಸಲ್ಟ್ ಐತಿ. ಯಾರಿಗಾದರೂ ಈ ಗೊಬ್ಬರದ ಮಾಹಿತಿ ಬೇಕಂದ್ರೆ ಅಥವಾ ಗೊಬ್ಬರದ ಡೀಟೇಲ್ಸ್ ಬೇಕಂದ್ರೆ ನಂಬರ್ ಕೊಡ್ತಾರೆ ರೈತರು. ಆ ಗೋಧಿ ಬಗ್ಗೆ ಮಾಹಿತಿ ತಗೋರಿ, ಬಳಸ್ರಿ, ರಿಸಲ್ಟ್ ತಗೋರಿ. ರೈತರ ನಿಮ್ಮ ನಂಬರ್ ರೀ? ನಮ್ಮ ನಂಬರ 9845 84 ಹಾಂ ರೀ 33 94. ಇನ್ನೊಂದು ಟೈಮ್ ಹೇಳ್ತೀನಿ ನೋಡ್ರಿ, 9845 84 33 94. ಓಕೆ. ರೈತ ಬಂದರೆ ಯಾರಿಗೆ ಏನೋ ಡೀಟೇಲ್ಸ್ ಬೇಕಂದ್ರೆ ಈ ನಂಬರ್ಗೆ ಕಾಲ್ ಮಾಡಿರಿ. ರೈತರ ನಂಬರ್ ಐತಿ. ಅವ್ರು ಯಾವ ಥರ ಗೊಬ್ಬರ ಯೂಸ್ ಮಾಡ್ಯಾರ, ತಳಗೊಬ್ಬರ, ಕಾಳು ಗೊಬ್ಬರ, ನಮ್ಮ ಡಾಕ್ಟರ್ ಬಂದು ಯೂಸ್ ಮಾಡ್ಯಾರ, ಅವ್ರಿಗೆಲ್ಲ ಇನ್ಫಾರ್ಮೇಷನ್ ನಂಗೆ ಗೊತ್ತೈತಿ. ಕೇಳ್ಕೊರಿ ರೈತರ. ನಿಮಗೆ ಏನಾದ್ರ ರಿಸಲ್ಟ್ ಯಾವ ಥರ ತೆಗಿಬೇಕು ಗೋಧಿ ಒಳಗಂದ್ರೆ ರೈತರನ್ನ ಕೇಳ್ರಿ. ಯಾಕಂದ್ರೆ ಆ ಕಡೆ ರಾಸಾಯನಿಕ ಬೆಳೆಸ್ಯಾರ, ಈ ಕಡೆ ನಮ್ದು ಆರ್ಗ್ಯಾನಿಕ್ ಬೆಳೆಸ್ಯಾರ. ಬಟ್ ಒಂದೇ ಚೀಲ ಹಾಕ್ಯಾರಿ 1 ಎಕರೆಗೆ ಗೋಧಿಗೆ. ಚಲೋ ರಿಸಲ್ಟ್ ಐತಿ, ಬಳಸ್ರಿ. ಥ್ಯಾಂಕ್ ಯು ಸೋ ಮಚ್ ರೈತರ. ಒಂದು ಸ್ಪ್ರೇ ಆದ್ಮ್ಯಾಗ ಮತ್ತೆ ಇನ್ನೊಂದು ವಿಡಿಯೋ ಮಾಡೋಣ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ರೀ.